ಸೈಲೆಂಟ್ ಆಗ್ಬಿಟ್ಟೆ? ನೀನೊಬ್ಬ ಬ್ಲಾಕ್ ಮೇಲರ್ ಅಂತ ಗೊತ್ತಾಯ್ತು ಅಂತನಾ? ಎಷ್ಟ್ ಬೇಕು ಕೇಳ? ಏನು? ಹಲೋ, ಕಾಫಿ ಕುಡಿಯಕ್ಕೆ ಅಂತ ಯಾರು ಸರಾಯಿ ಅಂಗಡಿಗೆ ಹೋಗೋದಿಲ್ಲ. ಅವನು ಸರಾಯಿ ಅಂಗಡಿಗೆ ಹೋಗಿದ್ದಾನೆ ಅಂದ್ರೆ ಅದು ಸರಾಯಿ ಕುಡಿಯಕ್ಕೆ ಅಂತಾನೆ ಲೆಕ್ಕ. ಹಂಗೆ ನೀನು. ಓಹೋ, ಅರ್ಥವಾಯ್ತು. ನಾನು ಬ್ಲಾಕ್ ಮೇಲರ್ ಅಲ್ವಾ? ನಾನು ಹಣನ ಡಿಮ್ಯಾಂಡ್ ಮಾಡಬೇಕು. ಎಷ್ಟು ಕೊಡಬಲ್ಲೆ ನೀನು? ಮಿಸ್ಟರ್, ಟ್ರ್ಯಾಪ್ ಮಾಡ್ತಾ ಇರೋ ನೀನು. ನಿನ್ನ ಶಕ್ತಿ ಎಷ್ಟು ಅಂತ ಗೊತ್ತಿಲ್ವಲ್ಲ ಸದಾ. ಅಂದ್ರೆ ನನ್ನೇ ಹೇಳು ಅಂತ ಇದೆಯಾ? ಹೇಳಿದ್ರೆ ಸುಲಭ ಆಗತ್ತೆ ಮೈ ಫ್ರೆಂಡ್. 10,000. ನಿನ್ನಂಥ ಗ್ರೇಟ್ ಮ್ಯಾನ್ ನ ಟ್ರ್ಯಾಪ್ ಮಾಡಿದ್ರೆ ಸಿಗೋದು ಜುಜುಬಿ 10,000ನ. 20,000. 30, 40. ಓಕೆ, ಸಾಲಿಡ್ 50,000 rupees. ಕೊಡ್ತೀಯಾ? ಕೊಡ್ತೀನ? ನಿನ್ ಮಕ್ಕದ ಮೇಲೆ ಬಿಸಾಕ್ತೀನಿ. ಮತ್ತೆ ನೀನ್ ನನ್ನ ತಂಟೆಗೆ ಬರಬಾರ್ದು. ಅರ್ಥ ಆಯ್ತಾ? ಒಂದ್ ಅರ್ಥ ಆಗ್ಲಿಲ್ಲ. 50,000ನ ಎಲ್ಲಿಂದ ತಂದ್ಕೊಡ್ತೀಯಾ? ಕಳ್ತನ ಮಾಡೋ, ದರೋಡೆ ಮಾಡೋ ಅಲ್ಲ, ಬ್ಯಾಂಕ್ ಇಂದ ಡ್ರಾ ಮಾಡ್ಕೊಡ್ತೀನಿ. ಕನ್ಗ್ರಾಟ್ಸ್. ಎಷ್ಟಿದೆ ಅಕೌಂಟ್ ನಲ್ಲಿ? ನಂದು ಅಂದ್ರೆ ನಾನು ಹೆಂಡ್ತಿದು. ಅಂದ್ರೆ ನಿನ್ನ ವೈಫ್ ಅಕೌಂಟ್ ನಲ್ಲಿ ಡ್ರಾ ಮಾಡಿ ಕೊಡ್ತೀ? ಮಿಸ್ಟರ್, ನನ್ನ ಹೆಂಡತಿ ಅಕೌಂಟ್ ಅಲ್ಲಿ ಡ್ರಾ ಮಾಡ್ಕೊಡ್ತೀನೋ, ನನ್ನ ಸ್ಟೆಪ್ನಿ ಅಕೌಂಟ್ ಅಲ್ಲಿ ಡ್ರಾ ಮಾಡ್ಕೊಡ್ತೀನೋ, ಅದೆಲ್ಲ ನಿನಗೆ ಯಾಕೆ? ನಿನಗೆ ಬೇಕಾಗಿರೋದು ದುಡ್ಡು. ಅದನ್ನ ನಾನು ನಿನಗೆ ಕೊಡ್ತೀನಿ ಅಷ್ಟೇ. ಸಾರಿ ಸದಾನಂದ್ ಅವರೇ, ಹೆಣ್ಣಿನ ಕಷ್ಟಾರ್ಜಿತದಿಂದ ಸುಲಭವಾಗಿ ಜೀವನ ಮಾಡೋದು ನಿನ್ನ ಕೈಯಿಂದ ಆಗಬಹುದೋ ಏನೋ. ನನಗೆ ಮಾತ್ರ ಇಷ್ಟ ಇಲ್ಲ. ವಾಟ್ ಯು ಮೀನ್? ಐ ಮೀನ್, ನನಗೆ ನೀನು ಸ್ವತಃ ಸಂಪಾದನೆ ಮಾಡಿರೋ ಹಣ ಬೇಕು. ಯುವರ್ ಹಾರ್ಡ್ ಅಂಡ್ ಮನಿ. ಎಷ್ಟಿದೆ? ನಿಂದು ಅಂತ ಒಂದು 100 ರೂಪಾಯಿ ಇದೆಯಾ? ಹೋಗ್ಲಿ, ಒಂದು 50, 20, 10, 5, ಅಟ್ಲೀಸ್ಟ್ ಒಂದೇ 1 ರೂಪಾಯಿ. ಇಲ್ಲ, ನಿಂದು ಅಂತ 1 ರೂಪಾಯಿ ಕೂಡ ಇಲ್ಲ. ಯಾರ್ದೋ ದುಡ್ಡು, ಎಲ್ಲಮ್ಮ ಜಾತ್ರೆ. ಈ ಕತೆ ಎಲ್ಲ ಬೇಡ. ಹುಡುಗಾಟ ಸಾಕು. ಈಗ ನಾನು ಅಡ್ಜಸ್ಟ್ ಮಾಡ್ತಾ ಇರೋದು ನನ್ನ ಹೆಂಡತಿ ದುಡ್ಡೇ. ಬೇಕಾ ಬೇಡವಾ? ಹೆಣ್ಣಿನ ದುಡ್ಡು ತಿಂದ್ರೆ ಮುಂದಿನ ಜನ್ಮದಲ್ಲಿ ತೋಳುವಾಗಿ ಹುಡ್ತಾರಂತೆ. ಇದನ್ನ ನಮ್ಮ ತಾತ ಹೇಳ್ತಾ ಇದ್ರು. ಮುಂದಿನ ಜನ್ಮದವರೆಗೂ ಯೋಚನೆ ಮಾಡ್ತಾ ಕೂತ್ಕೋಬೇಡುವ ಮಂಕೆ. ಈ ಜನ್ಮದಲ್ಲೇ ಎಲ್ಲ ಅನುಭವಿಸ್ಬಿಡು ಅಂತ ನಮ್ಮ ತಾತ ಹೇಳ್ತಾ ಇದ್ರು. ಓ, ಗ್ರೇಟ್ ಮ್ಯಾನ್ ನಿಮ್ಮ ತಾತ. ನಾನೇ ಶೂಟ್ ಮಾಡಿದೆ, ಮೊದಲೇ ಹೇಳಿದ್ನಲ್ಲ.